ವೀಕ್ಷಕರೇ, ನಾಡಗೀತೆಯಲ್ಲಿ ಮತ್ತೆ ಬದಲಾವಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಾಲುಗಳಲ್ಲಿ ಬೌದ್ಧರ ಉದ್ಯಾನ ಸೇರ್ಪಡೆ ಆಗುತ್ತಾ, ಬೌದ್ಧರ ಉದ್ಯಾನ ಅನ್ನುವಂಥದ್ದು ಸೇರ್ಪಡೆ ಆಗಬೇಕು ಅನ್ನುವಂತಹ ಪ್ರಸ್ತಾವ ಕೇಳಿ ಬಂದಿದೆ. ಇದರ ಜೊತೆಗೆ ವಂದೇ ಮಾತರಂ ಗೀತೆ, ಈ ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಗೌರವಕ್ಕೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಸೊ ನಾಡಗೀತೆ, ರಾಷ್ಟ್ರಗೀತೆಗಳ ಸುತ್ತ ರಾಜಕೀಯ ಅನ್ನುವಂಥದ್ದು ಸರಿನಾ? ನಾಡಗೀತೆಯಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನೋಡಿ, ಕುವೆಂಪು ಅವರು ಬರೆದಂತಹ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಒಕ್ಕೂಟ ವ್ಯವಸ್ಥೆಯನ್ನ ಈ ಗೀತೆಯ ಮೂಲಕ ಬಹಳ ಅದ್ಭುತವಾಗಿ ಕುವೆಂಪು ಅವರು ಹೇಳಿದ್ರು. ದೇಶವನ್ನ ಹೊಗಳುತ್ತಾ ರಾಜ್ಯಕ್ಕೆ ಲಿಂಕ್ ಮಾಡಿ ರಾಜ್ಯದ ಹಿರಿಮೆ ಗರಿಮೆಗಳ ಬಗ್ಗೆ ಅತ್ಯಂತ ಅದ್ಭುತವಾಗಿ ತಿಳಿಸಿಕೊಟ್ಟಂಥವರು ಕುವೆಂಪು. ಇಂಥ ಹಾಡಿನಲ್ಲಿ ಮತ್ತೆ ಮತ್ತೆ ಬದಲಾವಣೆಯನ್ನ ತರುವಂಥದ್ದು, ಬದಲಾವಣೆಯ ಅನಿವಾರ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಕವಿಯ ಮೂಲ ಆಶಯಕ್ಕೆ ಧಕ್ಕೆ ತರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಹಲವು ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಈ ಮೊದಲು ಕೂಡ ನಾನು ಹೇಳ್ತಾ ಇದ್ದ ಹಾಗೆ ಮುಖ್ಯವಾಗಿ ಹಲವರ ಹೆಸರುಗಳ ಸೇರ್ಪಡೆಯ ವಿಚಾರವಾಗಿ ವಿವಾದ ಆಯಿತು. ಇದರ ಜೊತೆಗೆ ಸಮಯದ ವಿಚಾರವಾಗಿ ವಿವಾದ ಆಯಿತು. ಇದರ ಜೊತೆಗೆ ಯಾವ ಶೈಲಿಯಲ್ಲಿ ಹಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಯಾಕಂದರೆ ಅದು 3 ವರ್ಷನಲ್ಲಿ ಹಾಡನ್ನು ಮಾಡಲಾಗಿರುವಂಥದ್ದು ಅನಂತ ಸ್ವಾಮಿಯವರು, ಮೈಸೂರು ಅನಂತ ಸ್ವಾಮಿಯವರಾಗಿರ್ಬೋದು, ಹಾಗೆಯೇ ಕಳಿಂಗರಾವ್ ಆಗಿರ್ಬೋದು, ಕಕ್ಕೇರಿ ಕೃಷ್ಣಮೂರ್ತಿ, ಇವರೆಲ್ಲರೂ ಕೂಡ ತಮ್ಮದೇ ದಾಟಿಯಲ್ಲಿ ಹಾಡನ್ನು ಹಾಡಿದರು. ಯಾವ ದಾಟಿಯಲ್ಲಿ ಹಾಡನ್ನು ಹಾಡಬೇಕು, ಯಾವ ಶೈಲಿಯಲ್ಲಿ ಹಾಡನ್ನು ಹಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಚರ್ಚೆಗಳಾದವು. ಈಗ ಬೌದ್ಧರ ಉದ್ಯಾನ, ಬೌದ್ಧರ ಉದ್ಯಾನ ಅನ್ನೋದನ್ನು ಸೇರಿಸ್ಬೇಕಾ, ಸೇರಿಸಬಾರ್ದಾ, ಯಾಕೆ ಸೇರಿಸ್ಬೇಕು, ಯಾಕೆ ಸೇರಿಸಬಾರ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಸೊ ಅಗೇನ್ ಈ ರಾಷ್ಟ್ರಗೀತೆಯ ವಿಚಾರ ಬಂದಾಗ, ನಾಡಗೀತೆಯ ವಿಚಾರ ಬಂದಾಗ ಮತ್ತೆ ಮತ್ತೆ ವಿವಾದ ಆಗೋದು ಎಷ್ಟರ ಮಟ್ಟಿಗೆ ಸರಿ, ವಿವಾದಕ್ಕೆ ಈ ಚರ್ಚೆಯನ್ನು ಎಳೆತರೋದು ಎಷ್ಟರ ಮಟ್ಟಿಗೆ ಸೂಕ್ತ, ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಮಹಾಭಾರತದಲ್ಲಿ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ನಾಡಗೀತೆಯಲ್ಲಿ ಬೌದ್ಧರುದ್ಯಾನ ಪದ ಸೇರ್ಪಡೆಯ ಪ್ರಸ್ತಾವದ ಬಳಿಕ ಚರ್ಚೆ ಜೋರಾಗಿದೆ. ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಬೌದ್ಧ ಧರ್ಮದ ಹೆಸರನ್ನ ನಾಡಗೀತೆಯಲ್ಲಿ ಸೇರಿಸಲು ಉನ್ನತ ಮಟ್ಟದ ಸಮಿತಿ ರಾಜ್ಯ ಸರ್ಕಾರಕ್ಕೆ ಸರ್ವಾನುಮತದ ಶಿಫಾರಸು ಮಾಡಿದೆ. ರಾಷ್ಟ್ರಕವಿ ಕುವೆಂಪು ಅವರ ಮೂಲ ಆಶಯ ಮತ್ತು ಧಾರ್ಮಿಕ ಒಳಗೊಳ್ಳುವಿಕೆಯನ್ನ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಈ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶನದ ಮೇರೆಗೆ ರಚಿಸಲಾಗಿದ್ದ ಉನ್ನತ ಮಟ್ಟದ ಸಮಿತಿಯು ಈ ವಿಷಯದ ಕುರಿತು ಸುದೀರ್ಘವಾಗಿ ಚರ್ಚಿಸಿ ವರದಿಯನ್ನು ಸಿದ್ಧಪಡಿಸಿದೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಈ ಸಮಿತಿಯ ನೇತೃತ್ವವನ್ನು ವಹಿಸಿದ್ದು, ಸಮಿತಿಯು ತನ್ನ ಅಧಿಕೃತ ಶಿಫಾರಸನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಕುವೆಂಪು ಅವರ ಒಂದು ಅಂತಿಮ ಪಠ್ಯ ಮಾಡಿದರು, ಅದರಲ್ಲಿ ಅವರು ಬೌದ್ಧರುದ್ಯಾನ ತೆಗೆದು ಜೈನರುದ್ಯಾನ ಅಂತ ಸೇರಿಸಿದರು. ಈಗ 2025 ನವೆಂಬರದಲ್ಲಿ ಹಿಂದಿನ ಸಚಿವರಾಗಿದ್ದಂಥ ಹಿರಿಯರಾದ ಶ್ರೀ ಮಹಾದೇವಪ್ಪನವರು ಸರ್ಕಾರಕ್ಕೊಂದು ಪತ್ರ ಬರೆದರು. ಅದರಲ್ಲಿ ಬೌದ್ಧರುದ್ಯಾನ ಅಂತ ಮೊದಲು ಇತ್ತು, ಈಗ ರಾಜ್ಯದ ದೇಶಗಳಿಗೆ ಅನುಗುಣವಾಗಿ, ಜನಗಳ ಆಶೋತ್ತರಗಳಿಗೆ ಅನುಗುಣವಾಗಿ ಅದನ್ನು ಪುನಃ ಸೇರಿಸಬೇಕು ಅಂತ ಬರೆದರು. ನೋಡಿ, 1924ರಲ್ಲಿ ರಾಷ್ಟ್ರಕವಿ ಕುವೆಂಪು ಬರೆದಿರುವಂತಹ ನಾಡಗೀತೆಯ ಮೊದಲ ಕರಡು ಪ್ರತಿಯಲ್ಲಿ ಬೌದ್ಧರುದ್ಯಾನ ಎಂಬ ಪದವಿತ್ತು. ಆದರೆ 1930ರಲ್ಲಿ ಅವರ ಕೊಳಲು ಕವನ ಸಂಕಲನದಲ್ಲಿ ಪ್ರಕಟವಾಗಿರುವಂತಹ ಅದು ಜೈನರುದ್ಯಾನ ಎಂಬಂತಾಗಿತ್ತು. ಬೌದ್ಧ ಧರ್ಮಕ್ಕೆ ಇರುವ ಐತಿಹಾಸಿಕ ಮಹತ್ವವನ್ನು ಪರಿಗಣಿಸಿ ನಾಡಗೀತೆಯಲ್ಲಿ ಮತ್ತೆ ಬೌದ್ಧ ಪದವನ್ನು ಸೇರಿಸಬೇಕು ಅಂತ ಕೋರಿ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ 2025ರಲ್ಲಿ ನವೆಂಬರ್ನಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದರು. ಇನ್ನು ಆ ಪತ್ರದ ಹಿನ್ನೆಲೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಸೂಚನೆಯಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 8 ಸದಸ್ಯರ ಸಮಿತಿಯೊಂದನ್ನು ರಚನೆ ಮಾಡಿತ್ತು. ಇದೀಗ ಆ ಸಮಿತಿ ಅಧ್ಯಯನವನ್ನು ನಡೆಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ಇನ್ನು ರಾಜಕೀಯ ಮಟ್ಟದಲ್ಲೂ ಕೂಡ ನಾಡಗೀತೆಯಲ್ಲಿ ಬೌದ್ಧರುದ್ಯಾನ ಪದ ಸೇರ್ಪಡೆ ವಿಚಾರ ಸಾಕಷ್ಟು ಚರ್ಚೆಗೆ ಎಡೆಮಾಡಿಕೊಟ್ಟಿದೆ. ಸಾಹಿತಿಗಳು ಹಾಗೂ ಸಂಬಂಧಪಟ್ಟವರು ಕೊಟ್ಟಿರುವಂತಹ ಅಭಿಪ್ರಾಯದ ಬಗ್ಗೆ ಸರ್ಕಾರ ತೀರ್ಮಾನಿಸುತ್ತೆ ಅಂತ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಏನೇ ಆದರೂ ಕೂಡ ಯಾವುದು ಪರ್ಫೆಕ್ಟ್ ಅನ್ನೋದು ಯಾವುದು ಇರೋದಿಲ್ಲ. ಕಾವ್ಯನೇ ಆಗಲಿ ಅಥವಾ ಸಾಹಿತ್ಯದಲ್ಲೂ ಕೂಡ ಪರ್ಫೆಕ್ಟ್ ಅಂತ ಇರೋದಿಲ್ಲ.
ಆದರೆ ಅದರ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಆದರೂ ಕೂಡ ಅವರು ಸಲಹೆ ಕೊಟ್ಟಿದ್ದಾರೆ, ಅವರು ಎರಡೂ ಥರ ಮಾತಾಡಿದ್ದಾರೆ. ಎರಡನ್ನೂ ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ಮಾಡುತ್ತೆ. ಇನ್ನು ವಂದೇ ಮಾತರಂಗೆ ರಾಷ್ಟ್ರಗೀತೆಯ ಸ್ಥಾನಮಾನ ಕೊಡಲು ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದಕ್ಕೆ ಹಲವರಿಂದ ಭಾರಿ ವಿರೋಧ ವ್ಯಕ್ತವಾಗಿದೆ. ದೇಶದ ಏಕತೆ, ಗೌರವ ವೃದ್ಧಿಸುವಂತಹ ಗೀತೆಗಳನ್ನ ಈ ರೀತಿಯಾಗಿ ವಿವಾದ ಮಾಡಲೇಬೇಕಾ? ಇದಕ್ಕೆ ಕೊನೆ ಇಲ್ವಾ? ಬನ್ನಿ, ಇಂದಿನ ಮಹಾಭಾರತದಲ್ಲಿ ಎಲ್ಲವನ್ನು ಕೂಡ ಚರ್ಚೆ